ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಚಿತ್ರರಂಗಕ್ಕೆ ಒಂದು ಬೆಳ್ಳಂಬೆಳಗಿನ ಬರಸಿಡಿಲು ಅಂತಲೇ ಹೇಳ್ಬೋದು. ಇದೊಂದು ಬರಸಿಡಿಲಂತೆ ಬರೆದಿರುವಂಥ ಒಂದು ಅಂತ ಹೇಳ್ಬೋದು. ಹೀಗಾಗಿ ಸದ್ಯ ಸಿನಿಮಾ ರಂಗದಿಂದ ಸಾಕಷ್ಟು ಅಭಿನಯ ಮಾಡಿದ್ರು. ಮತ್ತು ಶಿವಸೈನ್ಯ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದರು. ಇನ್ನು ಸೂತ್ರಧಾರಿ ಎಂಬ ಸಿನಿಮಾದಲ್ಲೂ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ, ಮತ್ತು ಗಜಪತಿ ಕರ್ಮಭಂಗದಲ್ಲೂ ಕೂಡ ಕಾಣಿಸ್ಕೊಂಡಿದ್ದರು. ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಂಥ ನಿವೇದಿತಾ ಜೈನ್ ಅವರು ಇದೀಗ ಮನೆ ಮೇಲಿಂದ ಬಿದ್ದು ಕೊನೆ ಸೆಳೆದಿರುವಂಥದ್ದು. ರಾತ್ರಿ ಪಾರ್ಟಿಗೆ ಅಂತ ಹೋಗಿದ್ದಾರೆ. ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ಕಾಲು ಜಾರಿ ಸುಮಾರು 8 ಫ್ಲೋರ್ಗಳಿಂದ ಮೇಲಿಂದ ಕೆಳಗೆ ಬಿದ್ದ ಪರಿಣಾಮವಾಗಿ ಸ್ಥಳದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ. ಮತ್ತು ತಕ್ಷಣ ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಆಸ್ಪತ್ರೆಗೆ ಕರೆದುಕೊಂಡು 2 ಗಂಟೆಗಳ ಸತತವಾಗಿ ವೈದ್ಯರು ಸಹ ಹೋರಾಟ ಅವರು ಮಾಡಿದ್ದಾರೆ. ಇದಾದ ಬಳಿಕ ಸದ್ಯ ಸ್ಥಳದಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಅವರು ಬರುವಂಥ ತೀವ್ರವಾದ ರಕ್ತಸ್ರಾವವಾಗಿದೆ. ಮತ್ತು ಕೈ ಮತ್ತು ಕಾಲು ಕೂಡ ಸೊಂಟದ ಮೂಳೆಯನ್ನು ಸಹ ಮುರಿದು ಹೋಗಿತ್ತು ಅಂತ ಹೇಳಲಾಗ್ತದೆ. ಯಾಕೆಂದರೆ 8 ಫ್ಲೋರ್ ಮೇಲಿಂದ ಬಿದ್ದಿದ್ದರಿಂದ ತುಂಬಾ ದುರಂತವಾಗಿ ನಿವೇದಿತಾ ಜೈನ್ ಅವರು